ಕನ್ನಡಿಗರ ಮೇಲೆ ಮಹಾರಾಷ್ಟ್ರ ಪುಂಡರ ದೌರ್ಜನ್ಯವನ್ನ ಖಂಡಿಸಿ ಇವತ್ತು ಅಟಲ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಇನ್ನು ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ನಿಂದ ಬೃಹತ್ ರ್ಯಾಲಿ ಕೂಡ ಶುರುವಾಗಲಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಈ ಒಂದು ಪ್ರತಿಭಟನೆಯ ರ್ಯಾಲಿ ಇರಲಿದೆ. ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೂ ಕೂಡ ಇತ್ತ ಹೋರಾಟಗಾರರು ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ. ಇವತ್ತು ಕರ್ನಾಟಕ ಬಂದ್, ಹೀಗಾಗಿ ಏನಿರುತ್ತೆ ಏನಿರಲ್ಲ ಅನ್ನೋ ಗೊಂದಲ ಒಂದು ಕಡೆ. ಇತ್ತ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಅಂತಾನೆ ಹೇಳಬಹುದು. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಯಾಕಂದ್ರೆ ಬಸ್ ಸಂಚಾರ, ಓಲೋ, ಊಬರ್, ಆಟೋ ಸಂಚಾರ ಎಂದಿನಂತೆ ನಡೀತಾ ಇದೆ. ಇನ್ನು ಹಾಲು, ದಿನಪತ್ರಿಕೆ, ಹೋಟೆಲ್ಗಳ ಕಾರ್ಯಾರಂಭ ಕೂಡ ಇದೆ. ವೈದ್ಯಕೀಯ ಸೇವೆ, ಮೆಡಿಕಲ್ ಶಾಪ್ಗಳು ಕೂಡ ಓಪನ್ ಇವೆ. ಇತ್ತ ಸರ್ಕಾರಿ ಬಸ್ಗಳ ಓಡಾಟ ಕೂಡ ಎಂದಿನಂತೆ ಇರುವಂಥದ್ದು. ಹಾಗೆ ಮೆಟ್ರೋ, BMTC ಬಸ್ಗಳ ಸಂಚಾರ ಕೂಡ ಎಂದಿನಂತೆ ಇದೆ. ಇನ್ನು ಶಾಲಾ ಕಾಲೇಜು, ಸರ್ಕಾರಿ, ಖಾಸಗಿ ಕಚೇರಿಗಳು ಕೂಡ ಓಪನ್ ಇವೆ. ಇನ್ನು ಇತ್ತ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಟೌನ್ ಹಾಲ್ನಿಂದ ಕಾರ್ಪೊರೇಷನ್ ಸರ್ಕಲ್, KG ರೋಡ್, ಮೈಸೂರು ಬ್ಯಾಂಕ್ ಸರ್ಕಲ್, ಪ್ಯಾಲೇಸ್ ರೋಡ್ ಮೂಲಕ ಫ್ರೀಡಂ ಪಾರ್ಕ್ಗೆ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಒಂದು ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಭಾಗಿಯಾಗಲಿದ್ದಾರೆ. ಬಂದ್ಗೆ ಕೆಲವರು ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ರೆ, ಇನ್ನು ಕೆಲವರು ನೈತಿಕ ಬೆಂಬಲವನ್ನ ಅಷ್ಟೇ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ಬಂದ್ಗೆ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಬೆಂಗಳೂರಿನ ಎಲ್ಲೆಡೆ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ. ಇನ್ನು ಬಲವಂತವಾಗಿ ಬಂದ್ ಮಾಡಿಸಿದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದು ಫಿಕ್ಸ್ ಆಗಿದೆ. ಆಯಾ ವಿಭಾಗದಲ್ಲಿ DCPಗಳ ನೇತೃತ್ವದಲ್ಲಿ ಭದ್ರತೆಯನ್ನ ಕೂಡ ಒದಗಿಸಲಾಗಿರುವಂಥದ್ದು. ಇನ್ನು ಸಂಘಟನೆ ಪ್ರಮುಖರ ಮನೆ ಬಳಿಯೇ ಖಾಕಿ ಅಲರ್ಟ್, ಅಂದ್ರೆ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಇತ್ತ ಬಲವಂತವಾಗಿ ಏನಾದರೂ ಬಂದ್ ಮಾಡಿಸಿದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದು ಗ್ಯಾರಂಟಿ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಭವ್ಯ, ಇವತ್ತು ಕರ್ನಾಟಕ ಬಂದ್ ಆಚರಣೆ ಮಾಡಲಾಗ್ತಾ ಇದೆ. ಆದ್ರೆ ಎಲ್ಲೆಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ಜಾಥಾ ಕೂಡ ಶುರುವಾಗಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ನಾನೀಗ ಟೌನ್ ಹಾಲ್ ಬಳಿ ಇರುವಂತದ್ದು. ಇಲ್ಲಿ 11:30 ಸುಮಾರಿಗೆ ಅಟಲ್ ನಾಗರಾಜ್ ನೇತೃತ್ವದಲ್ಲಿ ಒಂದು ಇಲ್ಲಿಂದ ಜಾಥಾ ಕೂಡ ಶುರು ಆಗುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಖಾಕಿ ಸಂಪೂರ್ಣವಾಗಿ ಅಲರ್ಟ್ ಆಗಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿ MES ಪುಂಡರ ಗಡ್ಪಾರು ಹಾಗೇನೆ MES ಸುಮಾರು 22 ಬೇಡಿಕೆಗಳು ಇವತ್ತು 11:30ಕ್ಕೆ ಟೌನ್ ಹಾಲ್ ಇಂದ ಬೃಹತ್ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಸದ್ಯ ನೀವು ದೃಶ್ಯದಲ್ಲಿ DCP, ACP ನೇತೃತ್ವದಲ್ಲಿ ಈಗಾಗಲೇ ಪೊಲೀಸರು ಕೂಡ ತಯಾರಿಯನ್ನು ಆಗದ ರೀತಿ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಖಾಕಿ ಮುಂಜಾನೆಯಿಂದ ಕೂಡ ಸಂಪೂರ್ಣವಾಗಿ ಅಲರ್ಟ್ ಆಗಿದೆ. ಸುಮಾರು 300ಕ್ಕೂ ಹೆಚ್ಚು ಪೊಲೀಸ್ ನಿಯೋಜನೆ ಮಾಡಿರುವಂತದ್ದು. ಸುಮಾರಿಗೆ ಏನು ಜಾಥಾ ಹೊರಡ್ತಾರೆ, ಈ ಸಂದರ್ಭದಲ್ಲಿ ಇಲ್ಲಿಂದಲೇ ವಶಕ್ಕೆ ಪಡೆಯೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಜಾಥಾ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅನ್ನ ಕಮಿಷನರ್ ಕೂಡ ಕೊಟ್ಟಿಲ್ಲ. ಸೊ ಹೀಗಾಗಿ ಏನೇ ಇದ್ರೂ ಕೂಡ ಅವರು ಫ್ರೀಡಂ ಪಾರ್ಕ್ ಅಲ್ಲಿ ಅವರ ಪ್ರತಿಭಟನೆ ಆಗಿರ್ಬೋದು, ಅವರ ಕೂಗನ್ನ ಕೂಡ ಕೂಗಬೇಕಾಗುತ್ತೆ. ಸದ್ಯ ಅಂದ್ರೆ ರೋಡ್ ನಲ್ಲಿ ಮೆರವಣಿಗೆಗೆ ಕೂಡ ಅವಕಾಶ ಇಲ್ಲ, ಪ್ರತಿಭಟನೆಗೆ ಕೂಡ ಅವಕಾಶ ಇಲ್ಲ. ಸೊ ಬಲವಂತವಾಗಿ ಒಂದು ಮಾಡಿಸಿದ್ರೆ ಅಂತವರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕಂತ ಕಮಿಷನರ್ ದಯಾನಂದ್ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬಂದ್ ಏನು ನೇತೃತ್ವವನ್ನ ವಹಿಸಿರುವಂತಹ ಅಟಲ್ ನಾಗರಾಜ್ಗೆ ಸುಪ್ರೀಂ ಕೋರ್ಟ್ ನ ಕೆಲವೊಂದು ಗೈಡ್ ಲೈನ್ಸ್ ಅನ್ನ ಕೂಡ ಮನವರಿಕೆ ಮಾಡಿರುವಂತದ್ದು. ಆದ್ರೂ ಕೂಡ ಅವರು ಒಪ್ಪದಿ ಇವತ್ತು ಜಾಥಾ ಹೊರಡೋದಕ್ಕೆ ರೆಡಿ ಮಾಡಿದ್ದಾರೆ. ಸೊ ಅವರನ್ನ ಯಾವ ರೀತಿ ಮೊಟಕುಗೊಳಿಸಬೇಕು ಅನ್ನೋದಕ್ಕೆ ಟೌನ್ ಹಾಲ್ ಬಳಿ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಅಂತ ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ಟೌನ್ ಹಾಲ್, ಮೈಸೂರು ಬ್ಯಾಂಕ್ ಸರ್ಕಲ್, ಮೆಜೆಸ್ಟಿಕ್ ಭಾಗದಲ್ಲಿ ಈಗಾಗಲೇ ಮಫ್ತಿಯಲ್ಲಿ ಖಾಕಿ ಕೂಡ ಅಲರ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಪಶ್ಚಿಮ ವಿಭಾಗ ಹೆಚ್ಚುವರಿ ಪೊಲೀಸ್ ಆಯುಕ್ತರಿಂದ ಭದ್ರತೆಯನ್ನು ಒದಗಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಆಯಾ ವಿಭಾಗದ DCPಗಳ ನೇತೃತ್ವದಲ್ಲಿ ಭದ್ರತೆ ವಹಿಸುತ್ತಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಯಾವ ರೀತಿ ಖಾಕಿ ಸಂಪೂರ್ಣವಾಗಿ, ಅಂದ್ರೆ ಇವತ್ತು ನಡೆಯುವಂತಹ ಜಾಥಾ ಆಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಸೊ ಇದು ಯಾವುದೇ ರೀತಿಯಾದಂತಹ ಅಹಿತಕರವಾಗಿ ನಡಿಬಾರದು ಅನ್ನೋ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲಾ ಭದ್ರತೆಯನ್ನು ವಹಿಸಿದ್ದಾರೆ. ಹಾಗೇನೆ ಸದ್ಯ ನೀವು ನೋಡ್ತಾ ಇರಬಹುದು ಮತ್ತು ನಾನೀಗ ಟೌನ್
ಹಾಲ್ ಬಳಿ ಇರುವಂತದ್ದು. ಟೌನ್ ಹಾಲ್ ಬಳಿ ಸುಮಾರು 11:30ಕ್ಕೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಹಳಷ್ಟು ಅಂದ್ರೆ ಕೆಲ ಏನು ಬೆಂಬಲವನ್ನು ಕೊಟ್ಟಿದ್ದಾರೆ ಆ ಸಂಘಟನೆಗಳು ಕೂಡ ಬರುತ್ತೆ. ಸೊ ಈ ಸಂದರ್ಭದಲ್ಲಿ ಅವರು ಅಂದ್ರೆ ಇಲ್ಲಿಂದ ನೇರವಾಗಿ ಜಾಥಾ ಹೊರಡೋದಕ್ಕೆ ಸಿದ್ಧತೆಯನ್ನ ಮಾಡಿದ್ದಾರೆ. ಸೊ ಜಾಥಾ ಹೊರಡೋ ಸಂದರ್ಭದಲ್ಲಿ ಅಂದ್ರೆ ಈಗಾಗಲೇ ವಾಟಾಳ್ ನಾಗರಾಜ್ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ನಮಗೆ ಬೆಂಬಲವನ್ನು ಕೊಡಬೇಕು, ಒಂದು ವೇಳೆ ಯಾರು ಬೆಂಬಲ ಕೊಡ್ಲಿಲ್ಲ ಅಂದ್ರೆ ನಾವು ಅಂದ್ರೆ ಬಸ್ ಆಗಿರ್ಬೋದು, ಏನು ಓಲಾ ಉಬರ್ ಆಗಿರ್ಬೋದು ಓಡಾಟ ಮಾಡಿದ್ರೆ ಅದಕ್ಕೆ ಕಡಿವಾಣ ಹಾಕ್ತೀವಿ ಅಂತ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಸದ್ಯ ಟೌನ್ ತುಕಡಿ ಆಗಿರ್ಬೋದು BMTC ಬಸ್ಗಳ ನಿಯೋಜನೆ ಮಾಡಿದ್ದಾರೆ. ಸದ್ಯ ನೋಡ್ತಾ ಇರ್ಬೋದು ಅಂದ್ರೆ ಇಲ್ಲಿಂದ ಜಾಥಾ ಹೊರಡಲೇಬಾರ್ದು ಅನ್ನೋ ನಿರ್ಧಾರಕ್ಕೆ ಕೂಡ ಪೊಲೀಸರು ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ಹಾಗೇನೆ ಬಸ್ಗೆ ಒಂದು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಟೌನ್ ಹಾಲ್ ಬಳಿ ಇರುವಂತದ್ದು. ಸೊ ಇಲ್ಲಿಂದ ಮೆಜೆಸ್ಟಿಕ್ ಆಗಿರ್ಬೋದು, KR ಮಾರ್ಕೆಟ್ ಆಗಿರ್ಬೋದು, ಅಂದ್ರೆ ಬೇರೆ ಬೇರೆ ಕಡೆಗಳಿಂದ ಇಲ್ಲಿಂದಲೇ ಅಂದ್ರೆ ಜನ ಸಂಚಾರ ಮಾಡ್ತಾರೆ. ಸೊ ಎಂದಿನಂತೆ ಕೂಡ ವ್ಯಾಪಾರ ವಹಿವಾಟು ಆಗಿರ್ಬೋದು, ಸಂಚಾರದಲ್ಲಿ ತೊಂದರೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಆಟೋ ಆಗಿರ್ಬೋದು, ಓಲಾ ಉಬರ್ ಆಗಿರ್ಬೋದು, ಸೊ ಬೆಂಬಲವನ್ನ ಕೊಟ್ಟಿದ್ರು. ಅಂದ್ರೆ ನೈತಿಕ ಬೆಂಬಲ ಕೆಲವೊಂದು ಸಂಘಟನೆಗಳು ಕೊಟ್ಟಿರುವಂತದ್ದು. ಆದ್ರೆ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂಜಾನೆಯಿಂದ ಕೂಡ ಎಂದಿನಂತೆ ಓಡಾಟದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ನಮಗೆ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಎಂದಿನಂತೆ ಓಲಾ ಆಗಿರ್ಬೋದು, ಉಬರ್ ಆಗಿರ್ಬೋದು, ಪ್ರೈವೇಟ್ ಗಾಡಿಗಳಾಗಿರ್ಬೋದು, ಯಾಕಂದ್ರೆ ಸಾರಿಗೆ ಇಲಾಖೆ ಬೆಂಬಲ ಕೊಟ್ಟಿಲ್ಲ. ಆದ್ರೆ ಪ್ರಮುಖವಾಗಿ ಆಟೋ, ಓಲಾ, ಉಬರ್ ಬೆಂಬಲವನ್ನು ಕೊಟ್ಟಿದ್ರು. ಆದ್ರೆ ಮುಂಜಾನೆಯಿಂದ ಕೂಡ ಓಡಾಟ ಮಾಡ್ತಾ ಇರುವಂತದ್ದು ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಜನರು ಕೂಡ ಯಾವುದೇ ರೀತಿಯಾದಂತಹ ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹುತೇಕ ಮಂದಿ ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ಎಕ್ಸಾಮ್ ಕೂಡ ಇದೆ. 5, 6, 7, 8ನೇ ತರಗತಿಯವರಿಗೆ ಮೌಲ್ಯಾಂಕನ ಪರೀಕ್ಷೆ ಕೂಡ ನಡೀತಾ ಇರುವಂತದ್ದು. ಸೊ ಹೀಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಮೌಲ್ಯಾಂಕನ ಪರೀಕ್ಷೆಯನ್ನ ಬರಿತಾ ಇರುವಂತದ್ದು. ಪರೀಕ್ಷೆ ಇದ್ರೂ ಕೂಡ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ. ಸೊ ಹೀಗಾಗಿ ಸಾರಿಗೆ ಇಲಾಖೆ ಯಾವುದೇ ರೀತಿಯಾದಂತಹ ಬೆಂಬಲ ಕೊಡದೇ ಇರೋ ಕಾರಣಕ್ಕಾಗಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ BMTC ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, BMTC ಬಸ್ಗಳು KR ಮಾರ್ಕೆಟ್ ಕಡೆ ಹೋಗುವಂತಹ ಬಸ್ಗಳು ಕೂಡ ತನ್ನ ಮಾಡಿಗೆ ಅಂದ್ರೆ KR ಮಾರ್ಕೆಟ್ ಆಗಿರ್ಬೋದು ಇತರೆ ಕಡೆಗಳಿಗೆ ಕೂಡ ಬಸ್ಗಳು ಎಂದಿನಂತೆ ಸಂಚಾರ ಮಾಡ್ತದೆ. ಪ್ರಮುಖವಾಗಿ ಮಧು 11:30ಕ್ಕೆ ಏನು ಜಾಥಾ ಬರ್ತಾರೆ, ಈ ಜಾಥಾ ಬರುವ ಸಂದರ್ಭದಲ್ಲಿ ಯಾವೆಲ್ಲ ಘಟನೆಗಳನ್ನ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಆದ್ರೆ ಅವರು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಖಾಕಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದೆ. ಪ್ರಮುಖವಾಗಿ ಏನೇ ಇದ್ರೂ ಕೂಡ ಪ್ರತಿಭಟನೆಯ ಬಿಸಿಯನ್ನ ಫ್ರೀಡಂ ಪಾರ್ಕ್ ನಲ್ಲೇ ಮಾಡಬೇಕಾಗುತ್ತೆ. ಸೊ ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಸೇರಿ ತಮ್ಮ ಏನೆಲ್ಲ ಬೇಡಿಕೆ ಇದೆ, ತಮ್ಮ ಆಕ್ರೋಶವನ್ನ ಅಲ್ಲಿ ಹೋಗಿ ವ್ಯಕ್ತಪಡಿಸಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ಆಗಿರ್ಬೋದು, ವ್ಯಾಪಾರ ವಹಿವಾಟುಗಳಿಗೆ ಆಗಿರ್ಬೋದು, ಹಾಗೇನೆ ಅಂದ್ರೆ ವೆಹಿಕಲ್ಸ್ ಪ್ರಮುಖವಾಗಿ ಸಾರಿಗೆ ಬಸ್ ಆಗಿರ್ಬೋದು, ಖಾಸಗಿ ಕಾರು, ಆಟೋ ಇದಕ್ಕೆ ಯಾವುದಕ್ಕೆ ಕೂಡ ತೊಂದರೆ ಮಾಡಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಈಗಾಗಲೇ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಏನಾದ್ರೂ ಅಹಿತಕರ ಘಟನೆಗಳನ್ನು ಮಾಡಿದ್ರೆ ಅಂತವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಖಾಕಿ ಕೂಡ ಮುಂದಾಗಿರುವಂತದ್ದು. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.